ವೈಟ್ ಗ್ರೇವಿ ಕರಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಹಸಿ ಕೊಬ್ಬರಿ ತೊಗೊಂಡಿನಿ, ಕಾಜು ತೊಗೊಂಡಿನಿ, 2 ಟೀ ಸ್ಪೂನ್ ಬಿಳಿ ಎಳ್ಳು ತೊಗೊಂಡಿನಿ, ಆಮೇಲೆ ಕ್ಯಾರೆಟು, ಮೆಣಸಿನಕಾಯಿ, ಟೊಮಾಟೊ, ಬೀನ್ಸು, ಹಸಿರು ಬಟಾಣಿ, ಆಮೇಲೆ ಈರುಳ್ಳಿ, ಅಲ್ಲ ಪೇಸ್ಟು, ಬೆಳಗಡ್ಡಿ ಪೇಸ್ಟು, ಆಮೇಲೆ ಕೊತ್ತಂಬರಿ, ಒಣಮೆಣಸಿನ್ಕಾಯಿ, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಅವೆಲ್ಲನೂ ಮಿಕ್ಸರ್ ಜಾರಿನಲ್ಲಿ ಹಾಕ್ಕೊಂಡು ಗ್ರೇವಿ ಮಾಡ್ಕೋಬೇಕು. ಮೊದಲಿಗೆ ಎಳ್ಳು ಕೊಬ್ಬರಿ ಎಲ್ಲನೂ ಗ್ರೇವಿ ಮಾಡ್ಕೋಬೇಕು. ಮೊದಲಿಗೆ ಗ್ರೇವಿ ಮಾಡ್ಕೊಂಡು ಬಿಡ್ಬೇಕು. ಇವೆಲ್ಲನೂ ನೋಡಿ ಈ ರೀತಿ ಗ್ರೇವಿ ರೆಡಿ ಮಾಡಿಟ್ಕೋಬೇಕು. ವೈಟ್ ಗ್ರೇವಿ ರೆಡಿ ಮಾಡಿಟ್ಕೋಬೇಕು ಈ ರೀತಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಈ ರೀತಿ ಒಂದು 5 ನಿಮಿಷ ಬೇಯ್ದ ಮೇಲೆ ನಾವು ಮಾಡಿರ್ತೀವಲ್ಲ ವೈಟ್ ಗ್ರೇವಿ, ಅದನ್ನು ಹಾಕ್ಕೊಂಡು ಬಿಡ್ಬೇಕು. ಇದರಲ್ಲಿ ವೈಟ್ ಗ್ರೇವಿ ಹಾಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಈ ರೀತಿ ಗ್ರೇವಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೋಬೇಕು. ಇದಕ್ಕೆ ಈಗ ಚೆನ್ನಾಗಿ ಕುದೀತಾ ಇದೆ. ಕುದಿದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು.